ಎಲ್ಲ ವಕೀಲ ಮಿತ್ರರೇ, ಈ ದಿನ ನಮ್ಮ ಮಂಡ್ಯ ಜಿಲ್ಲೆಯ ಏಕೈಕ ಅಭ್ಯರ್ಥಿಯಾಗಿ ನಮ್ಮ ಸ್ನೇಹಿತರಾದಂಥ ಶ್ರೀನಿವಾಸ್ ಕುಮಾರ್ ಅವರನ್ನು ಒಮ್ಮತದಿಂದ ಸ್ಪರ್ಧಿಸಲು ಅವಕಾಶ ನೀಡಿದ್ದು, ಈ ದಿನ ಅವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿರುತ್ತಾರೆ. ಸ್ನೇಹಿತರೆ, ನಾನು ಶ್ರೀನಿವಾಸ್ ಕುಮಾರ್ ಬಗ್ಗೆ ಹೇಳಬೇಕು ಅನ್ನೋದಾದರೆ, ಸರಳ, ಸ್ನೇಹಮಯಿ, ಸಜ್ಜನಿಕೆಯ ವ್ಯಕ್ತಿ, ಎಲ್ಲರೊಡನೆ ಒಂದು ಸ್ನೇಹತ್ವದಲ್ಲಿ ಭಾಗವಹಿಸಿ ಎಲ್ಲರ ಜೊತೆಯಲ್ಲಿ ಬೆರೆಯುವಂಥ ವ್ಯಕ್ತಿ. ಆದ ಕಾರಣದಿಂದ ನಾವು ನಮ್ಮ ಮಂಡ್ಯ ಜಿಲ್ಲೆಯಾದ್ಯಂತ ಇರುವಂಥ ತಾಲೂಕು ಬಾರ್ಗಳನ್ನ ಎಲ್ಲರ ಆಶಯದಂತೆ ನಮ್ಮ ಶ್ರೀನಿವಾಸ್ ಕುಮಾರ್ ಅವರನ್ನು ಏಕೈಕ ಅಭ್ಯರ್ಥಿಯಾಗಿ ನಿಲ್ಲಿಸಿ ನಾವು ಅವರಿಂದ ಒಂದು ಒಳ್ಳೆ ಕೆಲಸಗಳನ್ನ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಅವರಿಗಾಗಲೇ ಹೈಲು ಎಂಬ ಒಂದು ಸಂಘಟನೆಯಲ್ಲಿ ಗುರುತಿಸ್ಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನ ವಕೀಲರುಗಳಿಗೆ ರಾಜ್ಯಾದ್ಯಂತ ಎಲ್ಲಿ ಸಂಕಷ್ಟಗಳು ಎದುರಾಗುತ್ತೋ ಅಂಥ ಸಂದರ್ಭದಲ್ಲಿ ಅಲ್ಲಿ ಭಾಗವಹಿಸಿ ಆ ಒಂದು ಸಮಸ್ಯೆಗಳನ್ನು ಪರಿಹರಿಸಲು ಭಾಳ ಹೋರಾಟ ಮಾಡ್ತಾ ಇದ್ದಾರೆ. ಹಾಗೆಯೇ ಈ ಒಂದು ನಮ್ಮ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನಿಂದ ಆರಿಸಿ ಬಂದಂಥ ಸಂದರ್ಭದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅನ್ನೋದೊಂದು ನಮ್ಮೆಲ್ಲರ ಒಂದು ಆಶಾಭಾವನೆಯನ್ನು ನಾವು ಇಟ್ಕೊಂಡಿದ್ದೀವಿ. ಹಾಗಾಗಿ ದಯಮಾಡಿ ಎಲ್ಲ ವಕೀಲ ಬಂಧುಗಳಲ್ಲಿ ನನ್ನ ಮನವಿ, ನಮ್ಮ ಶ್ರೀನಿವಾಸ್ ಕುಮಾರ್ ಅವರಿಗೆ ಈ ಒಂದು ವಕೀಲರ ಪರಿಷತ್ತಿನ ಚುನಾವಣೆಯಲ್ಲಿ ಮೊದಲ ಪ್ರಾಶಸ್ತ್ಯವನ್ನು ನೀಡುವುದರ ಮೂಲಕ, ಚಲಾಯಿಸುವುದರ ಮೂಲಕ ಅವರನ್ನು ಗೆಲ್ಲಿಸಿ ಈ ಒಂದು ನಮ್ಮ ವಕೀಲರ ಪರಿಷತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿ ಒಳ್ಳೆ ಕೆಲಸಗಳನ್ನ ಮಾಡಲು ಅವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸರಸ್ವತಿ KP ಗೌಡ ಅಂತ. ನಾವು ಮಂಡ್ಯದ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ಸರ್ನ ನಿಲ್ಲಿಸಿದ್ದೀವಿ. ದಯವಿಟ್ಟು ಎಲ್ಲರೂ ನಿಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೋಟ್ ಮಾಡಿ ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ನಮ್ಮ ಆಸೆ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಕರ್ನಾಟಕದಾದ್ಯಂತ ಎಲ್ಲ ವಕೀಲ ಸದಸ್ಯರ ಮಿತ್ರರಲ್ಲಿ ವಿನಂತಿ, ಮಳವಳ್ಳಿ ಬಾರ್ನ ಶ್ರೀನಿವಾಸ್ ಕುಮಾರ್ ಅವರು ಮಂಡ್ಯ ಜಿಲ್ಲಾ ವತಿಯಿಂದ ಈ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರಾಗಲು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ದಯಮಾಡಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಅತ್ಯುನ್ನತವಾದ ಮತಗಳನ್ನು ಕೊಟ್ಟು ಜಯಶೀಲರಾಗಿ ಮಾಡುವುದೇ ಆಯಿತು ಅಂತಂದರೆ ನಿಮ್ಮೆಲ್ಲರ ಕೆಲಸ ಕಾರ್ಯಗಳಿಗೆ ಆಗು ಹೋಗುಗಳಿಗೆ ಭಾಗಿಯಾಗುತ್ತಾರೆ ಎಂದು ತಮ್ಮೆಲ್ಲರಿಗೂ ಕೂಡ ಭರವಸೆ ಕೊಡುತ್ತೇವೆ. ಈಗಾಗಲೇ ಮಂಗಳೂರಲ್ಲಿ ಒಂದು ವಕೀಲರಿಗೆ ಪೊಲೀಸ್ನವರ ದೌರ್ಜನ್ಯದಿಂದ ಆದಂತಹ ಅನ್ಯಾಯವನ್ನು ತಡೆಗಟ್ಟಲಿಕ್ಕೆ ಆ ದಿನ ಹೋಗಿ ಅವತ್ತಿನಿಂದ ಅದೊಂದು ಪ್ರಕರಣ ಅಲ್ಲಿಂದ ಬತ್ತಂತ ಬೆಳಗಾವಿ ಚಲೋ ಮಾಡಿದಾಗೆಲ್ಲ ಕೂಡ ಮುಂದಾಳತ್ವವನ್ನು ವಹಿಸಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ವಕೀಲರಿಗೆ ಬರಬಹುದಾದಂಥ ಒಂದು ಸೌಲಭ್ಯಗಳು ಏನು ಬೇಕು ಅದನ್ನು ಕೂಡ ಕೊಡಲಿಕ್ಕೆ ಅಶೋಕ್ ಅವರು ಮತ್ತು ವಿವಿಧ ಪಕ್ಷದ ಎಲ್ಲ ಸದಸ್ಯರುಗಳು ಕೂಡ ಆ ದಿನ ಧರಣಿಯಲ್ಲಿ ಕೂತ್ಕೊಂಡ್ರು. ಆ ಧರಣಿಯಲ್ಲಿ 144 ಸೆಕ್ಷನ್ ಜಾರಿಗೆ ತಂದರು. ಆ ಜಾರಿ ಬಂದರೂ ಕೂಡ ಈ ಮುಷ್ಕರದಿಂದ ನಾವು ಹೇಳಲ್ಲ, ನಮಗೆ ನ್ಯಾಯವನ್ನು ದೊರಕಿಸಿ ಆನಂತರ ನಾವು ಈ ಮುಷ್ಕರವನ್ನು ಕೈ ಬಿಡುತ್ತೇವೆ ಎಂದು ಖುದ್ದಾಗಿ ನಿಂತು ಹೋರಾಟ ಮಾಡಿಕೊಡ್ಲಿಕ್ಕೆ ಇನ್ನೊಂದು ರಾಜ್ಯ ವಕೀಲರ ಪರಿಷತ್ತಿನ ನೀತಿ ನಿಯಮಗಳು ಕೆಲವೊಂದು ಜಾರಿಗೆ ಬಂದಿದೆ. ಇನ್ನೊಂದು ಜಾರಿಗೆ ಬರುವಂತಹ ಗುಣಗಳು ಬರಬೇಕಾದಂಥ ಅವಕಾಶಗಳು ಇರುವುದರಿಂದ ಅದಕ್ಕೆ ಪ್ರತಿನಿಧಿಯಾಗಿ ಗೆಲ್ಲಿಸದೇ ಆದಂಥ ಪಕ್ಷದಲ್ಲಿ ವಕೀಲರಿಗೆ ಸಿಗಬೇಕಾದಂಥ ಸ್ಥಾನಮಾನಗಳು ಏನಿದೆ ಅದನ್ನೆಲ್ಲವನ್ನು ಕೂಡ ಕಲ್ಪಿಸಿಕೊಡಲು ಒಂದು ಯೋಗ್ಯವಾದಂಥ ವ್ಯಕ್ತಿ ಎಂದು ನಾನು ಭಾವಿಸಿಕೊಂಡು ತಮ್ಮೆಲ್ಲರ ಪರವಾಗಿ ಶ್ರೀನಿವಾಸ್ ಕುಮಾರ್ ಅವರ ಸಾರಿಗೆ ಮೊದಲ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ಜಯಶೀಲರಾಗಿ ಮಾಡಬೇಕೆಂದು ತಮ್ಮ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಎಲ್ಲ ಸದಸ್ಯ ವಕೀಲರುಗಳಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಆತ್ಮೀಯ ನನ್ನೆಲ್ಲ ವಕೀಲ ಮಿತ್ರರೇ, ನನ್ನ ಹೆಸರು ಶ್ರೀನಿವಾಸ್ ಕುಮಾರ್. ಮಂಡ್ಯ ಜಿಲ್ಲೆ ಮಂಡ್ಯ ಮತ್ತು ಮಳವಳ್ಳಿ ಮದ್ದೂರು ತಾಲೂಕಿನಲ್ಲಿ ತಾಲೂಕು ವಕೀಲರ ತಾಲೂಕಿನಲ್ಲಿ ನಾನು ವೃತ್ತಿಯನ್ನು ಕಳೆದ 23 ವರ್ಷಗಳಿಂದ ವೃತ್ತಿಯನ್ನು ಮಾಡ್ತಾ ಬಂದಿದ್ದೇನೆ. ಅದರಲ್ಲೂ ತಾಲೂಕಿನಲ್ಲಿ ವೃತ್ತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ತಾಲೂಕಿನ ವಕೀಲರ ಸಮಸ್ಯೆಗಳೆಲ್ಲವನ್ನು ಕೂಡ ಸ್ವಹ ಅನುಭವದಿಂದ ನಾನು ಗುರುತಿಸಿದ್ದೇನೆ. ಅಲ್ಲದೆ ನಾನು ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ನ ರಾಜ್ಯ ಕಾರ್ಯದರ್ಶಿಯಾಗಿ ಕೂಡ ಇಡೀ ರಾಜ್ಯವನ್ನು ಸುತ್ತಾಡುವಾಗ ಎಲ್ಲ ರಾಜ್ಯದ ತಾಲೂಕಿನ ವಕೀಲರ ಸಮಸ್ಯೆಗಳನ್ನು ಕೂಡ ನಾನು ಅರಿತಿದ್ದೇನೆ. ಸೊ ಈ ಎಲ್ಲ ಕಾರಣದಿಂದ ನಾನು ವಕೀಲರ ಪರಿಷತ್ತಿನ ಚುನಾವಣೆಯಲ್ಲಿ ನಾನು ಈ ಸಾರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. ಸೊ ಈ ನಾನು ವಕೀಲರ ಪರಿಷತ್ತಿನ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆಯ್ಕೆಯಾಗಿ ಬಂದಂಥ ಸಂದರ್ಭದಲ್ಲಿ ಈ ನನ್ನೆಲ್ಲ ಸಮಸ್ಯೆಗಳೇನಿದೆ ವಕೀಲರ ಅದರಲ್ಲೂ ಜಿಲ್ಲೆ ಮತ್ತು ತಾಲೂಕಿನ ವಕೀಲರ ಸಮಸ್ಯೆಗಳೇನಿದೆ ಆ ಎಲ್ಲರ ಸಮಸ್ಯೆಗಳಿಗೆ ಒಕ್ಕೊರಲಾಗಿ ಅವರ ಸಮಸ್ಯೆಯ ಧ್ವನಿಯಾಗಿ ನಾನು ಕೆಲಸ ಮಾಡಲಿಕ್ಕೆ ಈ ಮೂಲಕ ನಿಮ್ಮೆಲ್ಲರ ಪರವಾಗಿ ನಾನು ನಿಲ್ತೀನಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಮೊದಲ ಪ್ರಾಶಸ್ತ್ಯ ಮತವನ್ನು ನನಗೆ ಕೊಡಬೇಕು ಅಂತ ಕೇಳ್ತಾ, ಈ ಎಲ್ಲ ಸಮಸ್ಯೆಗಳಿಗೂ ನಾನು ಒಂದು ಪರಿಹಾರ
ಕಂಠವನ್ನು ಹೂಡಲಿಕ್ಕೆ ಒಂದು ಹೋರಾಟವನ್ನು ಮಾಡಿ ನಿಮ್ಮ ಪರವಾಗಿ ನಿಲ್ತೀನಿ, ನಿಮ್ಮ ಸಮಸ್ಯೆಗಳ ಧ್ವನಿಯಾಗಿ ನಿಲ್ತೀನಿ ಅಂತ ಹೇಳ್ತಾ ಈ ಮೂಲಕ ನಿಮ್ಮೆಲ್ಲರನ್ನೂ ಇಡೀ ರಾಜ್ಯದ ಎಲ್ಲ ತಾಲೂಕಿನ ವಕೀಲರನ್ನ ಮತ್ತು ಜಿಲ್ಲಾ ಮಟ್ಟದ ವಕೀಲರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ.